ಬಗ್ಗೆ ಗೌರವ ಇದ್ದಿದ್ರಿಗಿನ ಕಾನೂನು ಬಗ್ಗೆ ಗೌರವ ಇದ್ದಿದ್ರಿಗಿನ ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಕೂಡ ಭ್ರಷ್ಟಾಚಾರಿಗಳಿಗೆ ಸಪೋರ್ಟ್ ಮಾಡೋದು. ಯಾವತ್ತೂ ಕೂಡ ಯಾರು ಭ್ರಷ್ಟಾಚಾರ ಮಾಡ್ತಾರೋ, ಯಾರು ಕಪ್ಪು ಕಾಣಿಕೆಯನ್ನು ಕೊಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಬರ್ತಾ ಇರೋದು. ನಾನು ಬ್ಲಾಕ್ ಮೇಲ್ ಮಾಡಿದಾರೋ ಮಾಡಿಲ್ಲ ನಮಗೆ ಗೊತ್ತಿಲ್ಲ. ನಾವು ಇವತ್ತು ನಮ್ಮ ಹೋರಾಟ ಏನಿದೆನೋ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವರು ಏನು ಪರ್ಮಿಷನ್ ಇದ್ದು ಹೋಗಿದಾರ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಇವತ್ತು ಭ್ರಷ್ಟಾಚಾರ ಮಾಡಿದಂತವ್ರು ಇವತ್ತು ಪುನಃ ಮಂತ್ರಿಗಳು ಆಗ್ತಾರಂದ್ರಿಗಿನ ಈ ಸಂಪ್ರದಾಯ ಬೇಕಿತ್ತ ಅನ್ನಂತ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಯಾರೇನಾಗ್ಲಿ ಮುಂದಿನ ಪೀಳಿಗೆ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ಏನು? ಭವಿಷ್ಯದಲ್ಲಿದ್ದಂತ ಮಕ್ಕಳು ಇವತ್ತು ಏನ್ ಅನ್ಕೊಂತ ಭ್ರಷ್ಟಾಚಾರ ಮಾಡಿದಂತ ನಮ್ಮ ಸಮುದಾಯ ನೋಡ್ರಿ, ಯಾವ್ದೇ ವಿಚಾರಗಳನ್ನು ಇವತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡ್ತಾರೋ ಅದು ಅಥೆಂಟಿಕೇಟ್ ಹೇಳಿದ್ದೇವೆ ನಾವು. ಇವತ್ತು ಕೂಡ ಒಕ್ಕೂಟದಿಂದ ನಾಯಕರಿಗೆ ತಂದು ನಮಗೇನು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿ ಕೊಟ್ಟಿತ್ತು 7%. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದ ನಂತರ ಇವತ್ತು ಯಾವುದೇ ಜನಸಂಖ್ಯೆ ಆಧಾರದ ಮೇಲೆ ಕೊಡಬೇಕಾದಂತ ಮೀಸಲಾತಿಯನ್ನು ಭಾರತೀಯ ಜನತಾ ಪಾರ್ಟಿ ಮೀಸಲಾತಿಯನ್ನು ಕೊಡುವಂತ ಕೆಲಸ ಮಾಡಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಏನು ಮಾಡಿದೆ ಅಂದ್ರೆ ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಿದೆ. ಇವತ್ತು ಇದೆಲ್ಲ ಹೋರಾಟ ಏನಿದೆನೋ ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತ ಮೀಸಲಾತಿ ಕೊಡಬೇಕನ್ನಂತ ಕಾರಣದಿಂದ ಇವತ್ತು ಹೋರಾಟಕ್ಕೆ ಬಂದಿದೆ. ಆದರೆ ಸರ್ಕಾರ ಮೊಂಡತನದ ಧೋರಣೆ. ಯಾಕಂದ್ರೆ ಯಾವ ರೀತಿ ಮೊಂಡತನದ ಧೋರಣೆ ಅಂದ್ರೆಗಿನ ಯಾರು ಭ್ರಷ್ಟಾಚಾರ ಮಾಡ್ತಾರೋ ಅವ್ರನ್ನ ಪುನಃ ಮಂತ್ರಿಗಳಾಗಿ ಮಾಡ್ತಾರ. ಯಾರು ಈ ಸಮುದಾಯದ ಹಣ ತಿಂತಾರೋ ಅವ್ರನ್ನ ಮಂತ್ರಿಗಳಾಗಿ ಮಾಡ್ತಾರ. ಈ ಸಮುದಾಯದ ಮಕ್ಕಳ ಭವಿಷ್ಯದ ಕಸ್ಕೊಂಡಂತನ್ನ ಇವತ್ತು ಸಮುದಾಯದ ಮಂತ್ರಿಗಳಾಗಿ ಮಾಡ್ತಾರ. ಆದ್ರೆ ಈ ಸಂಪ್ರದಾಯ ಎಲ್ಲಿಂದ ಬಂತು? ಈ ಸಂಪ್ರದಾಯ ಅನ್ನಂಥದ್ದು ಇವತ್ತಿನ ಕಾಲದಿಂದ ಬಂದಿಲ್ಲ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ಭ್ರಷ್ಟಾಚಾರ ಮಾಡಿದಂಥದ್ದು ಕಾಂಗ್ರೆಸ್ ಪಾರ್ಟಿ. ಜವಾಹರ್ಲಾಲ್ ನೆಹರು ಭ್ರಷ್ಟಾಚಾರ ಪ್ರಾರಂಭ ಮಾಡ್ತಾರ. ಆ ಭ್ರಷ್ಟಾಚಾರ ಅವತ್ತು ಜವಾಹರ್ಲಾಲ್ ನೆಹರು ಪ್ರಾರಂಭ ಮಾಡಿದಂತ ಭ್ರಷ್ಟಾಚಾರ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ತನಕ ಕೂಡ ತಲುಪ್ತಾ ಇತ್ತು. ಅವತ್ತಿನಿಂದ ಇವತ್ತಿನ ತನಕ ಭ್ರಷ್ಟಾಚಾರ ಮಾಡಿ ನೋಡಿ ಈ ಕಾಂಗ್ರೆಸ್ ಪಾರ್ಟಿ ವೇಗ ಹೆಂಗಿತ್ತು, ಯಾವ ರೀತಿ ವಿಮಾನ ಓಡಾಡುತ್ತದಲ್ಲೋ ವಿಮಾನ ಆರುತ್ತಿನ ಆ ಸ್ಪೀಡಲ್ಲಿತ್ತು. ಇವತ್ತಿನ ಕಾಂಗ್ರೆಸ್ನ ಪರಿಸ್ಥಿತಿ ಏನಿದೆ, ಎತ್ತಿನ ಗಾಡಿನ ವೇಗದಲ್ಲಿ ಹೋಗ್ತಾ ಇದೆ. ಅವತ್ತು ವಿಮಾನ ಇತ್ತು, ಇವತ್ತು ಎತ್ತಿನ ಗಾಡಿ ವೇಗದಲ್ಲಿ ಹೋಗ್ತಾ ಇದ್ರೆ ಈ ದೇಶದ ಜನತೆ ಇವತ್ತು ಭ್ರಷ್ಟಾಚಾರ ಆಗಬಾರದು, ಭ್ರಷ್ಟಾಚಾರ ಮುಕ್ತ ಆಗಬೇಕನ್ನಂತ ಕಾರಣದಿಂದ ಪ್ರಧಾನಮಂತ್ರಿಗೆ ಇವತ್ತು ದೇಶದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ನಮ್ಮ ಭಾರತೀಯ ಏನಿದೆನೋ ಭ್ರಷ್ಟಾಚಾರಿಗೆ ಅದು ಇವತ್ತುಗಳು ಅವಕಾಶವನ್ನು ಮಾಡಿಕೊಡಲ್ಲ. ಭ್ರಷ್ಟಾಚಾರ ಮಾಡಿದಂತವರು ಇವತ್ತು ಮಂತ್ರಿಗಳಾಗಿದ್ದಾರೆ. ನಮ್ಮ ಸಮುದಾಯಕ್ಕೆ ಏನು ಹಣವನ್ನು ಕಟ್ಟಬೇಕಾಯ್ತು, ತಿರುಗಿ ಕಟ್ಟಬೇಕಾಯ್ತು, ಅದು ವಾಪಸ್ ಕಟ್ಟಬೇಕು. ನಮಗೆ ಮೀಸಲಾತಿಯನ್ನು ಕೊಡಬೇಕು. ನಮ್ಮ ಭವಿಷ್ಯದ ಮಕ್ಕಳಿಗೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಶಕ್ತಿಯನ್ನು ಕೊಡುವಂತ ಕೆಲಸ. 2 ಬಾರಿ ಜೈಲಿಗೆ ಹೋಗಿದ್ದಾರೆ ಸರ್. ಯಾರೋ ಏನೋ ಕೊಲೆಗಳು ಮಾಡಿಕೊಟ್ಟಂದ್ರೆ ಅದು ಕಾನೂನು ಏನಿದೆ ಅಂತ ನೋಡ್ತಾರ. ಇನ್ನೊಬ್ರು ಯಾವನನ್ನು ಭ್ರಷ್ಟಾಚಾರ ಮಾಡಿದ್ರೆ ಇಂಡಿವಿಜುವಲ್ ಆಗಿ ಏನನ್ನ ಆಗ್ಲಿಕ್ಕೆ ಅಕ್ರಮ ಮಾಡಿದ್ರೆ ಅದು ಕಾನೂನು ನೋಡ್ತಿದೆ. ಇದು ಏನಿದೆ ನಮ್ಮ ಸೊತ್ತು ರೀ, ಜನರ ಸೊತ್ತು, ಜನರು ಕಟ್ಟಿದಂತ ಟ್ಯಾಕ್ಸ್ ಹಣ ಇದು. ಇವತ್ತು ನಮ್ಮ ಭವಿಷ್ಯದಲ್ಲಿ ನಮ್ಮ ಎಷ್ಟು ಮಕ್ಕಳ ಭವಿಷ್ಯದ ಹಣ ಇವತ್ತು ಇವೆಲ್ಲಗಳು ದುರುಪಯೋಗ ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಏನಂತ ಪ್ರಮಾಣ ವಚನ ಮಾಡ್ತೀರಿ ನೀವು? ಕಾಯವಚ ಮನಸ್ಸಿನಿಂದ ನೀವು ಸಂವಿಧಾನಬದ್ಧವಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಇವತ್ತು ನಾಗೇಂದ್ರ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಿಸಬೇಕು. ನಾನು ವಿರೋಧ ಪಕ್ಷದ ನಾಯಕರ ಅಶೋಕರನ್ನ ನಾನು ಕೇಳ್ಕೊಂತೀನಿ, ಛಲವಾದಿ ನಾರಾಯಣ ಸ್ವಾಮಿ ಕೇಳ್ಕೊಂತೀನಿ, ಹೇಮಂತ ನಾಯಕರನ್ನ ಕೇಳ್ಕೊಂತೀನಿ, ಜನಾರ್ದನ್ ರೆಡ್ಡಿ ಅವ್ರನ್ನ ಕೇಳ್ಕೊಂತೀನಿ, ನಮ್ಮ ಭಾಗದಲ್ಲಿದ್ದಂತ ಎಲ್ಲ ಶಾಸಕರು ಕೇಳ್ಕೊಂತೀನಿ. ಸದನ ನಡೆಯಲಿಕ್ಕೆ ಬಿಡಬಾರದು. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಮಾಡಲ್ಲನೋ ಅಲ್ಲಿ ತನಕ ಕೂಡ ಸದನ ನಡೆಯಕ್ಕೆ ಕೊಡಬಾರದು ಅನ್ನಂತ ವಿನಂತಿಯನ್ನು ಇಡೀ ರಾಜ್ಯದಲ್ಲಿದ್ದಂತ ದಲಿತರ ಪರವಾಗಿ ನಾನು ಕೇಳ್ಕೊಂತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.